ಮುಗಿಯದಪ್ಪ, ಇವತ್ ನಮ್ಮ ಅಜ್ಜಿನೇ ಹೆಲ್ಪರು, ನಾನೇ ಕುಕಿಂಗ್ ಮಾಸ್ಟ್ರು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇನ್ನು ನಮ್ಮ ಮಾಸ್ಟ್ರು ಊರ್ಗೋಗ್ ಬರ್ತೀನಿ ಅನ್ಬಿಟ್ಟು 1 ದಿವಸ ಅಂದ 4 ದಿವಸ ಆಯ್ತು, ಇನ್ನೂ ಅಡ್ರೆಸ್ಸೇ ಇಲ್ಲ. ನೀನು ದೊಡ್ಡವ್ರು ಅಷ್ಟಿಲ್ದ್ರೆ ಅವತ್ತೇ ಹಾಳ್ ಮಾಡಿದ ಕೆಲಸ ಹಾಳೆ ಅಂತ ಅವತ್ತೇ ಹೇಳಿಟ್ಬಿಟ್ಟಿದ್ದಾರೆ. ಇನ್ನು ದೊಡ್ಡವ್ರು ಹೇಳಿರುವ ಗಾದೆಗಳ ಪ್ರಕಾರನೇ ಕಾಲನು ನಡೀತಾ ಇದೆ. ಇನ್ನು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ನಾವು ರೋಡ್ ನೋಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತೇಳಿ ಬಿರಿಯಾನಿ ಪಾತ್ರೆ ಎತ್ಬಿಟ್ಟು ನಾನೇ ಬಿರಿಯಾನಿ ಮಾಡಕ್ ಇಳಿದೆ. ಇನ್ ದಮ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಕೆಲವ್ರು ಕೇಳಿದ್ರಿ, ನೋಡ್ಕೊಂಡು ಹೋಗ್ತಾ ಇರಿ, ತೀರಾ ಎಲ್ಲಾ ತೋರಿಸ್ಬಿಡ್ತೀನಿ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಟಪಾರ್ ಅಂತ ಸ್ಟವ್ ಅಣಿಸ್ಕೊಂಡು ಬಿರಿಯಾನಿ ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಾಯಿ, ಸೋಂಪು, ಹಸಿ ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಆನಿಯನ್ ಹಾಕಿ ಆನಿಯನ್ ನ 80 ಭಾಗ ಚೆನ್ನಾಗಿ ಫ್ರೈ ಮಾಡಿ, ಮತ್ತೆ ಪುದೀನ ಸ್ವಲ್ಪ ನಾವೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋಬೇಕು. ಗಮಗಮ ಸುವಾಸನೆ ಬಂದ ನಂತರ ಟೊಮೊಟೊವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೊಸರು ಹಾಕೊಂಡು ಚೆನ್ನಾಗಿ ಆಡಿಸ್ಬೇಕು. ಇನ್ನು ತೊಳೆದೆತ್ತಿಟ್ಟಿರುವ ಚಿಕನ್ ಅನ್ನ ಹಾಕಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಮನೆ ಅಳತೆಯಲ್ಲಿ ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 80 ಭಾಗ ಚಿಕನ್ ಬೆಂದ ನಂತರ ಮತ್ತೊಂದು ಪಾತ್ರೆಯಲ್ಲಿ 80 ಭಾಗ ರೈಸ್ ಅನ್ನು ಸಹ ಬಾಯ್ಲ್ ಮಾಡಿ ಇಟ್ಕೋಬೇಕು. ಇನ್ನು ತುಂಬಾ ಬೇಯಿಸಿದ್ರೆ ಚಿಕನ್ ಎಲ್ಲ ಧೂಳಾಗ್ಬಿಡುತ್ತೆ. ಸೊ 2 ಅರ್ಧ ಮಾತ್ರ ಬೆಂದಿರಬೇಕು. ಸೊ ಚಿಕನ್ ಗ್ರೇವಿ ಪಾತ್ರೆಗೆ ರೈಸ್ ಅನ್ನ ಹಾಕಿ 20 ನಿಮಿಷ ಕರೆಕ್ಟ್ ಆಗಿ ದಮ್ಗೆ ಹಾಕ್ಬೇಕು. ಬಿರಿಯಾನಿ